ರಾಮನಗರದಲ್ಲಿ ಹಿಂದೂ ಮುಸ್ಲಿಂ ಸಾಮರಸ್ಯ ದೇವಸ್ಥಾನ ನಿರ್ಮಾಣಕ್ಕೆ ದೇಣಿಗೆಯನ್ನ ನೀಡಿದ್ದಾರೆ ಮುಸ್ಲಿಂ ನಾಯಕರೋರ್ವರು. ಬಸವೇಶ್ವರ ಸ್ವಾಮಿಯ ನೂತನ ದೇವಸ್ಥಾನ ಕಟ್ಟಡ ನಿರ್ಮಾಣಕ್ಕೆ ದೇಣಿಗೆಯನ್ನ ಕೊಟ್ಟಿರೋದು. 3 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗ್ತಾ ಇದೆ ಈ ದೇಗುಲ. ಸಂಪೂರ್ಣ ಹಣವನ್ನ ನೀಡಿದ ಸೈಯದ್ ಸದಾತ್ ಉಲ್ಲಾ ಸಖಾಫ್ ಚನ್ನಪಟ್ಟಣದ ಮಂಗಳವಾರಪೇಟೆಯಲ್ಲಿ ದೇವಸ್ಥಾನ ನಿರ್ಮಾಣವಾಗುತ್ತಿದೆ. ದೇಗುಲದ ಉದ್ಘಾಟನೆಯಲ್ಲೂ ಪಾಲ್ಗೊಂಡಿದ್ದ ಸೈಯದ್ ಅವರು ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಮಾದರಿಯಾಗಿದ್ದಾರೆ. ಸೈಯದ್ ಅವರು ಗಮನಿಸ್ತಾ ಇದ್ದೀರಿ, ಉದ್ಘಾಟನೆಯಲ್ಲೂ ಕೂಡ ಭಾಗಿಯಾಗಿದ್ದಾರೆ. ಇನ್ನೂ ಕಂಪ್ಲೀಟ್ ಆಗಿ ಆ ಕಟ್ಟಡ ಫಿನಿಶ್ ಆಗಬೇಕಿದೆ. ಯಾವ ರೀತಿಯಾಗಿ ಸಾಮರಸ್ಯವನ್ನ ಮೆರೆದಿದ್ದಾರೆ, ಭಾವೈಕ್ಯತೆಯನ್ನ ಸಾರಿ ಹೇಳಿದ್ದಾರೆ ಅಂತ ಹೇಳಿ, ಧರ್ಮ ಅಂತ ಹೇಳಿ ಯಾರು ಕೋಮು ಗಲಭೆಗೆ ಕಾರಣರಾಗ್ತಾರೋ ಅಂಥವರು ಇಂಥದ್ದನ್ನ ನೋಡಿ ಪಾಠ ಕಲಿಬೇಕಿದೆ. ನಮ್ಮ ಪ್ರತಿನಿಧಿ ಪ್ರಶಾಂತ್ ಅವರು ಒಂದು ವರದಿ ಕೊಟ್ಟಿದ್ದಾರೆ, ನೋಡೋಣ. ಒಂದೆಡೆ ದೇಶ ಮತ್ತೆ ರಾಜ್ಯದಲ್ಲಿ ಧರ್ಮಾಂಧತೆ ತಾಂಡವಾಡ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಹಿಂದೂ ಮುಸ್ಲಿಮ್ಸ್ ಅಂತ ಸಾಕಷ್ಟು ಕಡೆ ಗಲಾಟೆಗಳು ಕೂಡ ನಡೀತಾ ಇದೆ. ಈ ಮಧ್ಯೆ ಚನ್ನಪಟ್ಟಣದಲ್ಲಿ ಮುಸ್ಲಿಮ್ಸ್ ಮುಖಂಡರೊಬ್ಬರು ಹಿಂದೂ ದೇವಾಲಯವನ್ನ ಕಟ್ಟಿಸ್ಕೊಂಡಿದ್ದಾರೆ. ಕೋಟ್ಯಾಂತರ ರೂಪಾಯಿ ಹಣವನ್ನು ಕೂಡ ತಮ್ಮ ಸ್ವಂತ ಖರ್ಚನ್ನ ಮಾಡಿ ಆ ಒಂದು ದೇವಸ್ಥಾನವನ್ನ ಕಟ್ಟಿಸ್ಕೊಟ್ಟಿರುವಂಥದ್ದು. ಆ ಒಬ್ರು ಮುಖಂಡರು ನಮ್ಮ ಜೊತೆಲಿದ್ದಾರೆ. ಸರ್, ಈಗ ದೇಶದಲ್ಲಿ ಧರ್ಮಾಂಧತೆ ತಾಂಡವಾಡ್ತಾ ಇದೆ. ಹಿಂದೂ ಕಂಡ್ರೆ ಮುಸ್ಲಿಮ್ಸ್ಗೆ ಆಗ್ತಿಲ್ಲ, ಮುಸ್ಲಿಮ್ಸ್ ಕಂಡ್ರೆ ಹಿಂದೂಗಳಾಗ್ತಾ ಇಲ್ಲ. ಈ ಮಧ್ಯೆ ತಾವು ಕೋಟ್ಯಾಂತರ ರೂಪಾಯಿವನ್ನ ಖರ್ಚು ಮಾಡಿ ಚನ್ನಪಟ್ಟಣದಲ್ಲಿ ಒಂದು ದೇವಸ್ಥಾನವನ್ನ ಕಟ್ಟಿಸ್ಕೊಟ್ಟಿದ್ರ. ಯಾಕಾಗಿ ಸರ್? ಮೊದಲದಾಗಿ ತಮ್ಮ ಪ್ರತಿಕ್ರಿಯೆ ಏನು ಸರ್? ಏನಂದರೆ ಎಲ್ಲ ಅಣ್ಣ ತಮ್ಮದಿರಂಗೆ ಬಾಳಬೇಕು, ಅಣ್ಣ ತಮ್ಮದಿರಂಗೆ ಒಗಟಾಗಿ ಇರಬೇಕು, ನಗ್ತಾ ಇರಬೇಕು, ಅಷ್ಟೇ. ಆ ಥರನೇ ಶಿವ ಮಾಡಿದ ಕಲ್ಲೊಂದು ನಮ್ಮ ಇಚ್ಛೆನೂ ಇತ್ತು, ಮಾಡಬೇಕು, ದೇವಸ್ಥಾನಗಳು ಮಾಡಬೇಕು. ಮಸ್ಜಿದಿ ಮಾಡಿದ್ದೀವಿ, ಭಾಳ ಚೆನ್ನಾಗಿ ಮಸ್ಜಿದ್ ಇದೆ. ನಮ್ಮ ಮೈಸೂರು ಬೆಂಗಳೂರು ರೋಡ್ ಒಳಗೆ ಅಷ್ಟು ದೊಡ್ಡ ಮಸ್ಜಿದಿ ಯಾರ್ದು ಇಲ್ಲ. ಅಷ್ಟು ಮಸ್ಜಿದಿ ಒಳ್ಳೆಯದು ನಮ್ಮ ಕೈಯಿಂದ ಶಿವ ಕಟ್ಟಿಸೋನೆ. ಇದೆಲ್ಲ ಶಿವ ಕಟ್ಟಿಸ್ತಾವನ್ನೆಲ್ಲ ದೇವಸ್ಥಾನ ಕಟ್ಟಬೇಕು ಅಂತ ಇಚ್ಛೆ ಬಂತು ನನಗೆ. ಬೋರಣ್ಣನಿಗೆ ಬಂದು ಇವ್ರಿಗೆಲ್ಲ ಬಂದು ಮಾತಾಡಿದೆ, ದೇವಸ್ಥಾನ ಕಟ್ತೀನಿ ಅಂತ. ಇವರೆಲ್ಲ ಒಪ್ಪಿಗೆ ಕೊಟ್ಟರು. 6 ವರ್ಷ ಆಯಿತು ಕೆಲಸ. ಕಲ್ಲೊಂದು ಸೂರ್ಯಚಂದ್ರ ಇರೋ ಗಂಟ ಇದು ಇರಬೇಕು, ಇದ್ದು ಎಲ್ಲ ಅಣ್ಣ ತಮ್ಮದಿರಾಗ ಬಾಳಬೇಕು ಅಂತ ಶಿವ ನಮ್ಮ ಕೈಯಿಂದ ಮಾಡಿಸೋನೆ. ಅಷ್ಟೇ ನಮಗೆ ಭಾಳ ಖುಷಿ. ಅಣ್ಣ ತಮ್ಮದಿರ ಹಂಗೆ ನಾವೆಲ್ಲ ಇರ್ತೀವಿ ಮುಂದಕ್ಕೂ. ಸರ್, ಈಗ ಏನ್ ದೇವಸ್ಥಾನ ಏನಿದು, ಎಷ್ಟು ಖರ್ಚು ಮಾಡಿದ್ದೀರಾ ಅನ್ನೋಂಥದ್ದು ಕೆಲವಷ್ಟು ಹೇಳೋದು. ದೇವ್ರ ಕೆಲಸಕ್ಕೆ ನಾವು ಖರ್ಚು ಮಾಡಿರೋದು ಬರೆಯುವುದೇ ಇಲ್ಲ. ಅರ್ಥ, ನಮ್ಮ ತಂದೆ ತಾಯಿ ಎಲ್ಲ ಸುಮಾರು ಬಡವ್ರಿಗೆ ಎಲ್ಲ ಜೊತೆಲಿ ಕುಂಡಿಸ್ಕೊಂಡು ಊಟ ಮಾಡಿಸೋದು, ಇದು ಮಾಡಿಸೋದು, ಒಳ್ಳೆ ಕೆಲಸ ಮಾಡೋದು. ಆಮೇಲೆ ಇಲ್ಲಿ ಸಂತೆಮೌಳಿಲಿ ಏನು ವೀರಭದ್ರ ಸ್ವಾಮಿದು ದೇವಸ್ಥಾನ ಕಟ್ತಿದ್ದೀವಿ. ಅರ್ಥ ಆಯ್ತಾ? ಇಲ್ಲಿ ನಮ್ಮ ಚನ್ನಪಟ್ಟಣಕ್ಕೆ ಇಲ್ವಲ್ಲ ಅಂತ ನಮಗೆ ಮನಸ್ಸು ಬಂತು. ಶಿವ ಕಳಿಸ್ದ, ನಾನು ಕಟ್ಟಿದ್ದೀವಿ. ಇವರೆಲ್ಲ ನಮ್ಮ ಮಂಗಳವಾರಪೇಟೆ ಅವರು ಎಲ್ಲ ಒಪ್ಪಿಗೆ ಕೊಟ್ಟರು. ನನಗೆ ಭಾಳ ಖುಷಿ ಆಯಿತು. ಕೆಲಸ ಹಿಡ್ದು 6 ವರ್ಷ ನಡೀತು. ಕೆಲಸ ಭಾಳ ಚೆನ್ನಾಗಿದೆ. ಸೂರ್ಯಚಂದ್ರ ಇರೋ ಗಂಟ ದೇವಸ್ಥಾನ ಇರ್ತದೆ. ಸರಿ, ಹಿಂದೂ ದೇವಸ್ಥಾನವನ್ನ ಕಟ್ಟಿಸ್ಕೊಟ್ಟು ನೀವು ಬೇರೆ ಮುಸ್ಲಿಮ್ಸರಿಗೆ ಮಾದರಿ ಆಗ್ತಾ ಇದ್ದೀರಾ. ಒಂದ್ ಕಡೆ ಹಿಂದೂ ಮುಸ್ಲಿಮ್ಸ್ ಅಂತ ಹೊಡೆದಾಡ್ಕೊಂಡು ಸಾಯ್ತಾ ಇದ್ದಾರೆ. ಅಂಥವ್ರಿಗೆ ತಾವು ಏನು ಹೇಳ್ತೀರಿ ಸರ್? ನಾನು ಏನು ಹೇಳೋಣ, ಇವರೇ ಶಿವ ಕಾಪಾಡಬೇಕು, ಶಿವ ಪ್ರೀತಿ ಕೊಡಬೇಕು, ಎಲ್ಲರಿಗೆ ಪ್ರೀತಿ ಕೊಟ್ಟು ಅಣ್ಣ ತಮ್ಮದಿರ ಹೆಂಗೆ ಬಾಳಬೇಕು. 4 ದಿನದ್ದು ಇದು ಕಾಲ ನಮಗೆ ಶಿವ ಕಳಿಸಿರೋದು. 100 ವರ್ಷ ಇದ್ರೂ ಹೋಗಿ ಅವನಿಗೆ ಮುಖ ತೋರಿಸ್ಬೇಕು. ಅಣ್ಣ ತಮ್ಮದಿರ ಹೆಂಗೆ ಬಾಳಿ, ಪ್ರೀತಿಯಿಂದ ಬಾಳಿ ಹೋಗ್ಬೇಕು ಅಷ್ಟೇ. ಇದು ಗುದ್ದಾಡಿ ಸತ್ತೋಗಿದ್ರೆ ಏನು ಪ್ರಯೋಜನ ಸಿಗ್ತದೆ ರೀ? ಶಿವ ಮಾಡಿರೋದು ಮನಸ್ಸು ತಿರ್ಗಾ ಹುಟ್ಸೋಕ್ಕೆ ಎಷ್ಟು ತೊಂದರೆ ಆಗ್ತದೆ ಗೊತ್ತಾ? ಅದಕ್ಕೋಸ್ಕರ ಒಳ್ಳೆ ಕೆಲಸ ಮಾಡಬೇಕು, ಚೆನ್ನಾಗಿ ಬದುಕಬೇಕು, ಎಲ್ಲ ಅಣ್ಣ ತಮ್ಮದಿರ ಹೆಂಗೆ ಬಾಳಬೇಕು, ಅಷ್ಟೇ ನಮಗೆ.